ವೀಲಿಂಗ್ ಮಾಡಿ ಪುಂಡಾಟಿಕೆ ಮಾಡಿ ಹೀರೋ ಆಗಬೇಕು ಅಂತ ಹೊರಟಿರೋ ಯುವಕರೇ ಎಚ್ಚರವಾಗಿರಿ. ಯಾಕೆ ಅಂದರೆ ನೀವು ಕೂಡ ಅರೆಸ್ಟ್ ಆಗೋದು ಖಂಡಿತ. ಇಂತಹದ್ದೇ ಒಂದು ಘಟನೆ ಕೋಲಾರದ ಬಸವನತ್ತ ಗ್ರಾಮದ ಬಳಿ ನಡೆದಿದೆ. ಅನುಷ್ ಅನ್ನೋ ಹುಡುಗ ವೀಲಿಂಗ್ ಮಾಡಿ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರ್ತಾನೆ. ಸೊ ಇದ್ರ ಬಗ್ಗೆ ಗಮನ ಹರಿಸಿರುವಂತಹ ಕೋಲಾರ ಸಂಚಾರಿ ಪೊಲೀಸರು ಆತನನ್ನೇ ಫಾಲೋ ಮಾಡಿ ರೆಡ್ ಹ್ಯಾಂಡ್ ಆಗಿ ವೀಲಿಂಗ್ ಮಾಡೋ ಸಮಯದಲ್ಲಿ ಹಿಡಿದಿದ್ದಾರೆ. ನೋಡಿ, ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಬಸವನತ್ತ ಗ್ರಾಮದ ಬಳಿ ಯಾವ ರೀತಿ ಅವನು ತನ್ನ ಸ್ನೇಹಿತನನ್ನ ಹಿಂದೆ ಕೂರಿಸ್ಕೊಂಡು ಎಷ್ಟು ಅಪಾಯಕಾರಿಯಾಗಿ, ಹೆಲ್ಮೆಟ್ ಇಲ್ಲ, ಅಡ್ಡಾದಿಡ್ಡಿಯಾಗಿ ಅಪಾಯಕಾರಿಯಾಗಿ ಆ ಪಕ್ಕದಲ್ಲಿ ಹೋಗ್ತಾ ಇರುವಂತಹ ಎಲ್ಲ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಆ ರೀತಿ ವೀಲಿಂಗ್ ಮಾಡಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಕೋಲಾರ ಸಂಚಾರಿ ಪೊಲೀಸರು ಆತನನ್ನ ಹಿಡಿದು ವಾಹನವನ್ನ ಕೂಡ ವಶಪಡಿಸಿಕೊಂಡು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಯು ಟೈಮ್ಸ್ ಕನ್ನಡದಲ್ಲಿಯೂ ಕೂಡ ಈ ರೀತಿ ವೀಲಿಂಗ್ ಪ್ರಕರಣವೊಂದು ಪ್ರಸಾರವಾಗಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಪ್ರಕರಣ ದಾಖಲಾಗಿ ಪೊಲೀಸರು ಆತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಹವ್ಯಾಸಗಳನ್ನು ಇಟ್ಟುಕೊಳ್ಳಿ, ಅದು ಆರೋಗ್ಯಕ್ಕೂ ಒಳ್ಳೆಯದಾಗಿರಬೇಕು, ಸಾರ್ವಜನಿಕರಿಗೂ ಒಳ್ಳೆಯದಾಗಿರಬೇಕು. ಎಲ್ಲರಿಗೂ ಗೊತ್ತೇ ಇದೆ, ಈ ರೀತಿಯ ವೀಲಿಂಗ್ ಪುಂಡಾಟಿಕೆಯಿಂದ ಎಷ್ಟೋ ಜನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ, ಕೈಕಾಲುಗಳನ್ನು ಕಳ್ಕೊಂಡಿದ್ದಾರೆ. ಇದರಿಂದ ಪೋಷಕರಿಗೆ ಎಷ್ಟು ನೋವಾಗುತ್ತೆ ಅಲ್ವಾ? ಸೊ ನೀವು ಕೂಡ ವೀಲಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಎಚ್ಚರವಾಗಿರಿ. ಹಾಗೇನೆ ಪೋಷಕರು ಸಹ ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಮ್ಮ ಮಕ್ಕಳಿಗೆ ವಾಹನವನ್ನು ಕೊಟ್ಟಿದ್ದೀರಾ ಅಂದರೆ ಅವರು ಯಾವ ರೀತಿ ವಾಹನ ಚಲಾಯಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೊಂಚ ಗಮನ ಹರಿಸಿ. ಯಾಕೆ ಅಂದರೆ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆದರೂ, ಯಾವುದೇ ರೀತಿಯ ಕ್ರಮ ಕೈಗೊಂಡ್ರೂ ಅದರ ಪರಿಣಾಮ ಫಸ್ಟ್ ಆಗೋದು ಪೋಷಕರಿಗೇನೆ. ಆದ್ರಿಂದ ಯಾರೇ ಆಗಲಿ ವೀಲಿಂಗ್ ಮಾಡ್ತಾ ಇದ್ರೆ ಇನ್ನು ಮುಂದೆ ಕೇರ್ಫುಲ್ ಆಗಿರಿ. ಯಾಕೆಂದ್ರೆ ಪೊಲೀಸರ ಕಣ್ಣು ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫೇಸ್ಬುಕ್, ಯೂಟ್ಯೂಬ್.